ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತಂದಿರೋ ಅಂಥ ಟಾಪಿಕ್ ಬಂದು ಫುಲ್ಲು ಒಬ್ರದೇ ಮದುವೆ ಬಟ್ಟೆ. ಸೊ ಯಾವ ಡಿಸೈನ್ ಹೇಗಿದೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಇದು ಬಂದು ಬ್ರೈಡಲ್ ಅಂತ ಈಗ ಟ್ರೆಂಡ್ ಆಗಿದೆ, ಓಡ್ತಿದೆ ನೋಡ್ಬೋದು. ಈ ಕರು ಶೇಪ್ ಇರೋ ಅಂಥ ಕಡೆ ನಾವು ರೇಷ್ಮೆ ಸೀರೆ ಧಾರೆ ಮುಹೂರ್ತಕ್ಕಾದರೂ ಆಗಿರ್ಬೋದು, ಇಲ್ಲ ರಿಸೆಪ್ಷನ್ಗಾರೋ ಆಗಿರ್ಬೋದು. ಈಗ ಇದು ಟ್ರೆಂಡಾಗಿ ಓಡ್ತಿದೆ. ಸೊ 10 ಮೀಟರ್ ಇರುತ್ತೆ. ಅದನ್ನು ನಾವು ಸ್ಯಾರಿ ಎಡ್ಜಿಗೆ ಯಾವ ಕಲರ್ ಬೇಕೋ ಆ ಕಲರ್ನ ತಗೊಂಡು ಸ್ಯಾರಿ ಎಡ್ಜಿಗೆ ಸ್ಟಿಚ್ ಮಾಡಿದ್ರೆ ಅಷ್ಟೇ ಸಾಕು, ಬ್ರೈಡಲ್ ಲುಕ್ ಕೊಡುತ್ತೆ ಅಂತ ಹೇಳಿ ಈಗಿನ ಟ್ರೆಂಡಾಗಿ ಇದನ್ನು ಯೂಸ್ ಮಾಡ್ಕೋತಿದ್ದಾರೆ. ಸೊ ನಾನು ಅಷ್ಟೇ ಇದನ್ನು ಆಲ್ರೆಡಿ ನಾನು ಬೇರೆ ಸ್ಯಾರಿಗೂ ಹಾಕಿದ್ದೀನಿ, ಅದನ್ನು ತೋರಿಸಿದ್ದೀನಿ ಅನಿಸುತ್ತೆ ಹೋದ ವಿಡಿಯೋ ಮದುವೆ ಹೆಣ್ಣಿನಲ್ಲಿ. ಇವರು ಅಷ್ಟೇ ಬ್ರೈಡಲ್ ಲುಕ್ ಬೇಕಂತ ಕೇಳಿದರು, ಹಾಗಾಗಿ ಇದನ್ನು ಹಾಕ್ತಿದ್ದೀನಿ ಅಷ್ಟೇ. ಇಲ್ಲಿ ಏನಂತ ಅಂದರೆ ನನಗೆ ಎಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಲ್ವ ಮದುವೆ ಹೆಣ್ಣಿಂದು ಅವ್ರ ಅಮ್ಮರದು. ಸೊ ವೇರ್ ಮಾಡಿಸು ಸಹ ತೋರಿಸಿದ್ದೀನಿ. ಯಾವ ಡಿಸೈನ್ ನಿಮಗೆ ಇಷ್ಟ ಆಗುತ್ತೆ ಅದನ್ನು ಪಟ್ ಅಂತ ಸ್ಕ್ರೀನ್ಶಾಟ್ ತೊಗೋಬೋದು, ಇಲ್ಲ ಯಾವುದಕ್ಕೆ ಎಷ್ಟು ರೈಟು ಅಂತ ಹೇಳಿ ಕೇಳಿದ್ರು ನಾನು ರಿಪ್ಲೈ ಮಾಡ್ತೀನಿ. ಆದರೆ ಒಂದು ಮಿಸ್ಟೇಕ್ ಏನಾಗಿದೆ ಅಂತ ಅಂದರೆ, ವೀಡಿಯೋ ಮಾಡಬೇಕಿದ್ರೆ ಸ್ವಲ್ಪ ಅದು ಏನೋ ಬ್ರೈಟ್ನೆಸ್ ಏನೋ ಚೇಂಜ್ ಮಾಡಿ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿದೆ. ಆದರೆ ಎಲ್ಲ ಅಲ್ಲ, ಸ್ವಲ್ಪ ಅಲ್ಲಲ್ಲೇ ಮಧ್ಯ ಕಟ್ ಮಾಡಿದ್ದೀನಿ. ಸೊ ಬನ್ನಿ ವಿಡಿಯೋ ನೋಡೋಣ. ಈ ರೀತಿ ಸ್ಟಿಚ್ ಮಾಡ್ತಾ ಹೋದರೆ ಅದು ಬ್ರೈಡಲ್ ಲುಕ್ ಕೊಡುತ್ತೆ. ಮಾಮೂಲಿ ಫಾಲ್ಸ್ ಹಾಕಿದ ನಂತರ ಇದನ್ನು ಹಾಕಬೇಕು. 2 ಸೈಡು ಸ್ಟಿಚ್ ಮಾಡಬೇಕು. ಇಲ್ಲ ಸಿಂಗಲ್ ಫುಟ್ಟಾರು ಯೂಸ್ ಮಾಡ್ಬೋದು, ಇಲ್ಲ ಡಬಲ್ ಫುಟ್ಟಾರು ಯೂಸ್ ಮಾಡ್ಬೋದು. ನಾನಂತೂ ಸೀರೆ ಮಾರಾಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಪ್ಪ, ಅಷ್ಟು ಸೀರೆ ಕಾಣಿಸ್ತಿದೆ ಕಣ್ಮುಂದೆ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ನಿಮಗೆ ಯಾವ ಸೀರೆ ಕಲರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಮೇಲ್ಗಡೆ ಸೀರೆ ಬ್ಲೌಸು ಲಾಸ್ಟಿಗೆ ತೋರಿಸಿದ್ದೀನಿ. ಸೊ ಅದು ಬ್ಲೌಸ್ ಬಟ್ಟೆ ಒಳಗೆ ಮಿಕ್ಸ್ ಆಗಿತ್ತು, ಹಾಗಾಗಿ ಅದನ್ನು ಸೀರೆ ಮಾತ್ರ ತೋರಿಸಿಲ್ಲ. ಸೆಕೆಂಡ್ ಒನ್ ಬ್ಲೂ ಇಂದ ಸ್ಟಾರ್ಟ್ ಮಾಡೋಣ. ಯಾಕಂತಂದರೆ ಬ್ಲೌಸ್ ಮಿಸ್ ಆಗೋಗಿದೆಯಲ್ಲ ಅಂತ ಹೇಳಿ ಅದನ್ನು ತೆಗ್ದಿಟ್ಟೆ. ಬ್ಲೂನ ಅದೇ ಹೇಳಿದ್ನಲ್ಲ, ಸ್ವಲ್ಪ ಬ್ರೈಟ್ನೆಸ್ ಏನು ಚೇಂಜ್ ಮಾಡಿದರು ಅಂತ ಗೊತ್ತಿಲ್ಲ, ಫಿಲ್ಟ್ರ್ ಹಾಕೋ ಏನೋ ಗೊತ್ತಿಲ್ಲ, ಇದು ಈ ಥರ ಮಾಡಿದರು. ಬ್ಯಾಕ್ ಶೇಪ್ ನೋಡಿ ಈ ಥರ ಇದೆ, ಟ್ರಯಾಂಗಲ್ ಶೇಪು ಟ್ರೆಂಡ್ ಆಗಿದೆ. ಲೂಫ್ ಅಷ್ಟೇ ತುಂಬ ಜಾಸ್ತಿ ಇದೆ. ಮುಂದೆ ಸ್ವೀಟ್ ಹಾರ್ಟ್ ಶೇಪ್ ಇದೆ. ಸಿಂಪಲ್ಲಾಗಿ ಸಿಂಗಲ್ ಬಾರ್ಡರ್ನ ಕಟ್ಟಿದ್ದೀನಿ, ನೀವು ನೋಡ್ಬೋದು. ಇದೇ ರೀತಿ ತೋರಿಸೋದಲ್ದಲೇ ವೇರ್ ಮಾಡಿಸಿ ಸಹ ತೋರಿಸ್ತೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ರಿಪ್ಲೈ ಮಾಡಿ. ಅದಕ್ಕೆ ಏನು ಪ್ರೈಸ್ ಆಯಿತು, ವರ್ಕಿಗೆ ಏನು ಪ್ರೈಸ್ ಆಯಿತು ಅಂತ ಫುಲ್ ಮಾಹಿತಿ ಕೊಡ್ತಾ ಹೋಗ್ತೀನಿ, ಓಕೆನಾ. ಟ್ರಯಾಂಗಲ್ ಹೋಗಿ ಸ್ವಲ್ಪ ಅಗಲ ವೇರ್ ಮಾಡಿದಾಗ ಅದು ಶೇಪ್ ಚೇಂಜ್ ಬಂತು. ಇದು ನನ್ನ ಮೊದಲನೇ ಬ್ಲೌಸು, ಅಂದರೆ ಟ್ರಯಾಂಗಲಲ್ಲಿ ಸ್ಟಿಚ್ ಮಾಡಿರೋ ರೀತಿಲಿ, ಓಕೆನಾ. ಇದು ಅವ್ರ ಅತ್ತೆ ಬ್ಲೌಸು, ಅಂದರೆ ಅತ್ತೆ ಬಂದಿರಲಿಲ್ಲ, ಬಿಗ್ರುಗೆ ಕೊಡಿಸಿದ್ರಲ್ಲ ಅದರಲ್ಲಿ 2 ಸೀರೆ ಕೊಡಿಸಿದ್ರು ಇವರು. ಅದರಲ್ಲಿ ಅವ್ರು ಸ್ವಲ್ಪ ಸಿಂಪಲ್ ಸೀದಾ. ಸೊ ಪೈಪಿಂಗು ಅದೇ ಬ್ರೈಟ್ನೆಸ್ ಏನೋ ಚೇಂಜ್ ಮಾಡಿ ಸ್ವಲ್ಪ ಡಲ್ ಹೊಡಿತಿದೆ. ಸೀರೆ ರಿಯಲಿ ಪಿಂಕು ಮತ್ತು ಡಾರ್ಕ್ ಪಿಂಕು ಹೆವಿ ರಿಚಾಗಿ ಕಾಣಿಸ್ತಿತ್ತು. ಆದರೆ ಏನು ಮಾಡೋದು, ಇದು ನೀವು ನೋಡಲೇಬೇಕು. ಕುಚ್ಚು ಡಿಸೈನ್ಸು ಸಹ ತೋರಿಸಿದ್ದೀನಿ, ಬೇಕಂತಂದರೆ ಹಾಕಿಸ್ಕೊಳ್ಳಿ ಬೇರೆಯವ್ರ ಹತ್ರ. ಇದು ಮಿಷಿನ್ ವರ್ಕು, ಹೆವಿ ವರ್ಕ್ ಅಂತ ಏನಿಲ್ಲ. ಅವ್ರು ಯಾವುದನ್ನು ಸಹ ಅವ್ರು ಸೆಲೆಕ್ಟ್ ಮಾಡಿರಲಿಲ್ಲ. ಎಲ್ಲ ಬ್ಲೌಸ್ ಸ್ಟಿಚ್ಚು ವಿತ್ ಡಿಸೈನ್ ಎಲ್ಲ ನನ್ನ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಹೆವಿ ವರ್ಕ್ ಇತ್ತು. ಯಾವ ಥರ ಅಂತ ಅಂದರೆ, ಮಿಷಿನ್ ವರ್ಕಲ್ಲಿ ಮೇಲ್ಗಡೆ ಡಬಲ್ ಲೇಯರಲ್ಲಿ ಕೊಟ್ಟಿದ್ದೀನಿ ಸ್ಟೋನ್ ಲೇಸು, ಮತ್ತು ಎಡ್ಜಲ್ಲಿ ಸಿಂಗಲ್ಲು. ಬಾರ್ಡರ್ಗೆ ಬಂದರೆ ಲುಕ್ಕಾಗಿ ಕಾಣಿಸುತ್ತೆ, ಗ್ರೀನು ಕ್ರೀಮು ಕಾಂಬಿನೇಷನ್ ಅಂತ ಹೇಳಿ ಅವ್ರಿಗೆ ಹೇಳಿದ್ದೆ. ವರ್ಕು ಸಹ ನಾನು ಹೇಗೆ ಹೇಳಿದ್ನೋ ಅದೇ ರೀತಿಯೇ ಮಾಡಿಕೊಟ್ರು. ಮುಂದೆ ಸ್ವೀಟ್ ಹಾರ್ಟ್ ಶೇಪು ಸ್ವಲ್ಪ ಆ ರೀತಿ ಕರುವಲ್ಲಿ ಹೋಗಿದೆ. ಈಗ ಅದೇ ಅಲ್ಲ ಟ್ರೆಂಡು. ಸೊ ಏನು ಟ್ರೆಂಡ್ ಇರುತ್ತೆ ಅದನ್ನು ನಾವು ಫಾಲೋ ಮಾಡಲೇಬೇಕಾಗುತ್ತಲ್ವ. ನೋಡಿ ವೇರ್ ಮಾಡಿಸ್ದಾಗ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಡಿಸೈನು ಅಷ್ಟೇ, ಜಾಸ್ತಿ ಸ್ಟೋನ್ ಹಾಕ್ಸಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹನಿ ಬೀಳೋ ಥರ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಮುಂದೆ ಸ್ವೀಟರ್ ಶೇಪು, ಇಲ್ಲ ಬ್ಯಾಕ್ ಶೇಪು, ಎಲ್ಲ ತುಂಬ ಅಂದರೆ ಕಸ್ಟಮರ್ಗೆ ಆಲ್ಮೋಸ್ಟ್ ತುಂಬ ಇಷ್ಟ ಆಯಿತು. ಇದೊಂದೇ ಬ್ಲೌಸ್ ಅಲ್ಲ, ಎಲ್ಲ ಬ್ಲೌಸು ಕೂಡ ಇಷ್ಟ ಆಯಿತು. ಅವರು ಒಂದು ಸಾರಿ ವೇರ್ ಮಾಡಿದ ತಕ್ಷಣ ಇನ್ನು ಲೂಸು ಟೈಟು ಏನೇ ಹೇಳಲೇ ಇಲ್ಲ ಅಂತಲೇ ಅನ್ಬೋದು. ಅವರಿಗೆಲ್ಲ ಬ್ಲೌಸು ಇಷ್ಟ ಆಯಿತು. ಸೊ ಹಾಗಾಗಿ ಸರಿ ಇಷ್ಟೇ ಸಾಕು ಅಕ್ಕ ಅಂತ ಹೇಳಿದ್ರು. ಇದು ಬಂದು ಅವ್ರ ಅಮ್ಮರದು, ಮದುವೆ ಹೆಣ್ಣಿನ ತಾಯಿದು. ಇದು ಕ್ರೋಶ ಕುಚ್ಚು. ಅವ್ರ ಬೇಬಿ ಕುಚ್ಚು ಯಾವುದಕ್ಕೂ ಬೇಡ, ಕ್ರೋಶ ಕುಚ್ಚೇ ಇರಲಿ ಅಂತ ಹೇಳಿದ್ರು.
ಇದನ್ನು ಆಲ್ಮೋಸ್ಟ್ ಅವರು ನಾನು ಹ್ಯಾಂಡ್ ವರ್ಕ್ ಮಾಡಿಸಿದ್ರು ಓಕೆ, ಇಲ್ಲ ಮಿಷಿನ್ ವರ್ಕ್ ಮಾಡಿಸಿದ್ರು ಓಕೆ, ಬಟ್ ಚೆನ್ನಾಗಿ ಮಾಡಿಸವ ಅಷ್ಟೇ ಹೇಳಿದ್ದು. ಈ ರೀತಿ ಸ್ವಲ್ಪ ಮೇಲ್ಗಡೆಯಿಂದ ಫ್ಲವರ್ ಟೈಪು ಕೆಳಗೆ ಬರಲಿ, ಎಡ್ಜಲ್ಲೂ ಡಿಸೈನ್ ಬರಲಿ, ಮದುವೆ ಹೆಣ್ಣರ ಅಮ್ಮ ಆಗಿರೋದ್ರಿಂದ ಸ್ವಲ್ಪ ಹೈಲೈಟ್ ಇರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಸೆಲೆಕ್ಷನ್ ಮಾಡಿದ್ದೆ. ಮುಂದೆ ಸ್ಟಾರ್ ನೆಕ್ಕಲ್ಲೇ ಹೇಳಿದ್ದೆ, ಅಂದರೆ ಅದೇ ಸ್ವೀಟ್ ಹಾರ್ಟ್ ಶೇಪಲ್ಲಿ. ಸೊ ಅವರು ಅದೇ ಥರನೇ ವರ್ಕ್ ಮಾಡಿಕೊಟ್ಟಿದ್ರು. ವೇರ್ ಮಾಡಿದಾಗ ಆಂಟಿಗೆ ಹೇಳ್ಬೇಕಂತಂದರೆ ಇದು ಮಿಷಿನ್ ವರ್ಕು, ಇನ್ನು ಬಾಕಿದು 3 ಹ್ಯಾಂಡ್ ವರ್ಕು. ಆದರೆ ಆಂಟಿಗೆ ಇದೇ ಬ್ಲೌಸ್ ಇಷ್ಟ ಆಯಿತು. ಅವರಿಗೆ ವೇರ್ ಮಾಡಿದಾಗಲೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನೋಡಿ ಎಷ್ಟು ರಿಚಾಗಿ ಗ್ರೀನ್ ಕಾಂಬಿನೇಷನ್ ಮತ್ತು ಪರ್ಪಲ್ ಬ್ಲೌಸ್ ಆಗಿರೋದ್ರಿಂದ ಎದ್ದು ಕಾಣಿಸ್ತಿತ್ತಲ್ವಾ. ಸೊ ಹಾಗಾಗಿ ಅವರಿಗದು ತುಂಬ ಇಷ್ಟ ಆಯಿತು. ಸಿಂಪಲ್ಲಾಗಿದ್ರು ನನಗೆ ಇದೇ ಇಷ್ಟ ಆಯಿತು ಕಣವ ಹ್ಯಾಂಡ್ ವರ್ಕ್ ಬ್ಲೌಸ್ಗಿಂತ ಅಂತ ಹೇಳಿದ್ರು. ಇದು ನಾವಿಲ್ಲಿ ನೋಡ್ತಿದ್ದೀವಲ್ಲ ಆ ರೀತಿ ಇಲ್ಲ. ಇದು ಕಲರ್ ಕಾಂಬಿನೇಷನು ಬಂದು ಲೆವೆಂಡರು ಮತ್ತು ಗ್ರೀನ್ ಟೈಪ್ ಇದೆ. ಕುಚ್ಚು ನೋಡ್ಬೋದು, ರಿಂಗ್ ಥರ ಫ್ಯಾನ್ಸಿ ಆಗಿರಲಿ ಅಂತ ಕುಚ್ಚು ಹಾಕ್ಸಿದ್ದೆ. ಇದನ್ನು ಅಷ್ಟೇ ಥ್ರೆಡ್ ಚಿಕ್ಕ ಚಿಕ್ಕ ಫ್ಲವರ್ ರೀತಿಯಲ್ಲಿ ಕೊಟ್ಟಿದ್ದೀನಿ. ಇದು ಇಲ್ಲಿ ನೋಡ್ಲಿಕ್ಕೆ ಹೀಗಿದೆ, ವೇರ್ ಮಾಡಿದಾಗ ನೋಡ್ತಿರಲ್ಲ ಅದು ರಿಯಲ್ ಕಲ್ಲರ್. ನಾನೇ ವೀಡಿಯೋ ಮಾಡಿದರೆ ಪರ್ಫೆಕ್ಟಾಗಿ ಮಾಡ್ತೀನಿ. ಇದು ನನ್ನ ಮಗಳು ವೀಡಿಯೋ ಮಾಡಿದ್ದಲ್ವ, ನಾನು ನೋಡೇ ಇಲ್ಲ. ಕ್ಲಿಯರಾಗಿದೆ. ಏನು ಫಿಲ್ಟ್ರ್ ಹಾಕಿದ್ದಾಳೆ ಅಂತ ಗೊತ್ತಾಗಲಿಲ್ಲ. ಕಲ್ಲರೆಲ್ಲ ಸ್ವಲ್ಪ ಚೇಂಜ್ ಆಯಿತು. ಸೊ ನಾನು ಎಡ್ಜಿಗೆ ಎಲ್ಲವಕ್ಕೂ ಲಡ್ಕನ್ ಇರುತ್ತಲ್ವ, ಇದು ಮುತ್ತಿನ ಮಣಿ ಥರ ವೈಟಲ್ಲಿ ಇರಲಿ ಅಂತ ಹೇಳಿದೆ. ಯಾಕಂತಂದರೆ ಎಷ್ಟಕ್ಕಂತ ಅವರು ಸ್ಲೀವಿಗೆ ಲಡ್ಕನ್ ಹಾಕಿಸ್ತಾರಲ್ವ. ಸೊ ಲಡ್ಕನ್ನು ಸ್ವಲ್ಪ ದಿನ ಆದಮೇಲೆ ಬೇಜಾರಾಗ್ಬೋದು. ಬಟ್ ವೆರೈಟಿ ಅಂದರೆ ಡಿಫ್ರೆಂಟ್ ಡಿಸೈನ್ಸ್ ಇದ್ದರೆ ಅವರು ಇಷ್ಟಪಡ್ತಾರೆ ಅಂತ ಹೇಳಿ ಈ ರೀತಿ ಸೆಲೆಕ್ಷನ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು, ಮುತ್ತು ಡಿಸೈನ್ ಥರ. ಇದು ಬಾರ್ಡರ್ ಬಂದು ಗೋಲ್ಡ್ ಅಲ್ಲ, ಸಿಲ್ವರು. ಸೊ ಹಾಗಾಗಿ ವೈಟು ಬೀಡ್ಸಲ್ಲಿ ಆ್ಯಡ್ ಮಾಡಿಸಿದ್ದೆ. ನೋಡಿ ಇದು ರಿಯಲ್ ಕಲರ್. ಇದು ಬಂದು ಬೀಗ್ರೂಟದ ದಿನ ಹಾಕುವಂಥ ಬ್ಲೌಸ್ ಅಂತ ಹೇಳಿದ್ರು. ಸೊ ತುಂಬ ಅಂದರೆ ತುಂಬ ಲುಕ್ಕಾಗಿ ಕಾಣಿಸ್ತಾಯಿತ್ತು. ಯಾವ ಥರ ಫ್ಲವರ್ ಬಂದಿದೆ ಅಂತಲೂ ನೀವು ನೋಡ್ಬೋದು. ಎಷ್ಟು ಚಿಕ್ಕದಾಗಿ ಬಂದಿದೆ ಫ್ಲವರ್ ಅಲ್ವಾ. ತುಂಬ ಲುಕ್ ಅಂದರೆ ಫೋನಲ್ಲಿ ನೋಡೋದಕ್ಕಿಂತ ರಿಯಲಿ ನೋಡಲಿಕ್ಕೆ ತುಂಬ ಅಟ್ರಾಕ್ಷನ್ ಆಗಿದೆ. ನಿಮಗೇನಾದ್ರು ಈ ಬ್ಲೌಸ್ ಡಿಸೈನ್ ವರ್ಕ್ ಏನು ಇಷ್ಟ ಆಗಿದ್ರು ರಿಪ್ಲೈ ಮಾಡಿ, ಓಕೆನಾ. ಇನ್ನು ಇದೇ ಥರ ಬ್ಲೌಸ್, ಇದು ಬೀಗ್ರು ಮನೇಲಿ ಹೆಣ್ಣರ ತಾಯಿಗೆ ಕೊಡಿಸಿದಂಥ ಬ್ಲೌಸು, ಸೀರೆ. ಇದನ್ನು ನಾನು ವರ್ಕ್ ಮಾಡಿಸಿದಾಗ ನಾನು ಏನು ಮಾಡಿದೆ ಅಂದರೆ ಅವ್ರಿಗೆ ತಂದಿದ್ದಂತಹ ಸೀರೆಗೂ ಸೇಮ್ ವರ್ಕ್ ಮಾಡಿಸಿದೆ. ಅಂದರೆ ಬೀಗ್ರುಗೆ ಒಂದೇ ಡಿಸೈನ್ ಇರಲಿ ಅಂತ ಹೇಳಿ ವರ್ಕ್ ಮಾಡಿಸಿದೆ. ಏನು ಪಿಕಾಕ್ ಗರಿ ಶೇಪ್ ಥರ, ಚಿಕ್ಕದರಿಂದ ದೊಡ್ಡ ಗರಿ ಥರ ಮಾಡಿದರು. ತುಂಬ ಚೆನ್ನಾಗಿತ್ತು. ನನಗೆ ಯಾವುದು ಮ್ಯಾಚ್ ಆಗುತ್ತೆ ಅನಿಸುತ್ತೆ ಅದನ್ನು ಸೆಲೆಕ್ಷನ್ ಮಾಡಿಸಿದೆ. ಅವರು ಯಾವುದಕ್ಕೂ ಏನೂ ಹೇಳಲಿಲ್ಲ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಮಾಡಿ. ನೋಡಿ ವೇರ್ ಮಾಡಿದಾಗ ಈ ರೀತಿ, ಅಂದರೆ ಫೋನಲ್ಲಿ ನೋಡೋದಕ್ಕೂ ರಿಯಲ್ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ. ನೋಡಿ ಈ ರೀತಿ ಕಾಣಿಸ್ತಾಯಿತ್ತು. ಆಂಟಿಗೂ ಅಷ್ಟೇ ತುಂಬ ಇಷ್ಟ ಆಯಿತು. ಇದು ಆ್ಯಕ್ಚುಲಿ ನಾನು ಕಸ್ಟಮರಿಗೆ ಬಟ್ಟೆ ಕೊಟ್ಟ ಮೇಲೆ ನೋಡ್ತಾಯಿದ್ದೀನಿ ವಿಡಿಯೋ ಈ ಥರ ಲೈಟಾಗಿದೆ ಅಂತ. ಕುಚ್ಚು ಎಷ್ಟು ಸಖತ್ತಿತ್ತಂತ ಅಂದರೆ ತುಂಬ ಸ್ಟೋನ್ ಲೇಸ್ ಎಲ್ಲ ಹಂಟ್ಸ್ ಎಲ್ಲ ಗ್ರ್ಯಾಂಡಾಗಿ ಕೊಟ್ಟಿದ್ರು. ಸೊ ಇವರು ವಿಡಿಯೋ ಮಾಡಬೇಕಿದ್ರೆ ನನ್ನ ಮಗಳು ಮಾಡಿರೋ ಎಡವಟ್ಟಿದು. ನೀವು ನೋಡ್ಬೋದು, ಬ್ಲೌಸು ಅಷ್ಟೇ ತುಂಬ ಗ್ರ್ಯಾಂಡ್ ಇದೆ. ಬಟ್ ಇದ್ರಲ್ಲಿ ಕಾಣಿಸ್ತಿಲ್ಲ. ವೇರ್ ಮಾಡಿದಾಗ ಎಷ್ಟು ಗ್ರ್ಯಾಂಡ್ ಕಾಣಿಸುತ್ತೆ ನೋಡಿ. ಕಲರ್ ಏನಿದೆ ಅದನ್ನೇ ತೆಗಿಬೇಕಲ್ವ, ಅವ್ರು ಅಬ್ಸರ್ವ್ ಮಾಡಿಲ್ಲ ನನ್ನ ಮಗಳು. ಬ್ಯಾಕು ಕ್ಲೋಸ್ ಟೆಂಪಲ್ ಶೇಪ್ ಇತ್ತು, ಆದರೆ ನಾನು ಅದಕ್ಕೆ ಬ್ಯಾಕು ಕ್ಲೋಸ್ ಟೆಂಪಲ್ ಬೇಡ, ಮದುವೆ ಆದಮೇಲೆ ತಕ್ಷಣ ದಪ್ಪ ಆದ್ರೂ ಶೋಲ್ಡರ್ ಅಗಲಾಗಿ ವೇಸ್ಟ್ ಆಗುತ್ತೆ, ಸುಮ್ಮನೆ ಫ್ಯೂಚರಲ್ಲಿ ಯಾಕೆ ವೇಸ್ಟ್ ಮಾಡ್ಕೊತೀಯಾ ಅಂತ ಹೇಳಿ ಟ್ಯಾಗ್ ಹಾಕ್ತೆ. ಸಿಂಪಲ್ ಸೀರೆ ಅಲ್ವಾ, ಸ್ವಲ್ಪ ಕಾಸ್ಟ್ಲಿ ಆಗಿರೋದ್ರಿಂದ. ಅವರು ಅಷ್ಟೇ ನಾನು ಏನು ಹೇಳಿದ್ರು ಅದಕ್ಕೆ ಇಲ್ಲ ಹಂಗಲ್ಲ ಹಿಂಗೆ ಅಂತ ಏನೂ ಹೇಳಿಲ್ಲ. ಸರಿ ಅಕ್ಕ ನಿಮ್ಗೆ ಏನು ಅನಿಸುತ್ತೆ ಅದೇ ಥರನೇ ಹಾಕಿ ಅಂತ ಹೇಳಿದ್ರು. ಈ ರೀತಿ ಲಾಂಗ್ ಲಡ್ಕನ್ನು ಇದು ರಿಸೆಪ್ಷನ್ ಒಂದಕ್ಕೆ ಮಾತ್ರ ಡಿಸೈನ್ ಅವರೇ ಸೆಲೆಕ್ಷನ್ ಮಾಡಿದರು. ದರ್ವಾಜಿ ಯೂಸ್ ಮಾಡಿದ್ದಾರೆ. ತುಂಬ ಹೆವಿ ರಿಚ್ ಲುಕ್ ಕೊಡೋ ಅಂತಹ ಡಿಸೈನ್ ಅಂತಲೇ ಹೇಳ್ಬೋದು. ಸ್ಲೀವ್ ಡಿಸೈನು ವೇರ್ ಮಾಡಿದಾಗ ನೀವು ಆಲ್ಮೋಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಮಧ್ಯ ಸ್ಕಿಪ್ ಮಾಡಿದ್ರೆ ಖಂಡಿತ ನಿಮಗೆ ಗೊತ್ತಾಗಲ್ಲ. ನೋಡಿ ಇದು ರಿಯಲಿ ಲುಕ್ಕು.
ದರೋಜಿ ಮತ್ತು ಇನ್ನೂ ತುಂಬ ರಿಚ್ನೆಸ್ ಆಗಿರೋಂತಹ ವರ್ಕ್ನ ಆ್ಯಡ್ ಮಾಡಿದ್ದಾರೆ. ಫ್ರಂಟಲ್ಲಿ ನೋಡಿ ಸ್ವಲ್ಪ ಸ್ಕ್ಯಾಲಪ್ ಟೈಪು ಬಂದು ಕರು ಶೇಪ್ ಬರೋ ಥರ ಫ್ರಂಟ್ ಶೇಪ್ ಕೊಟ್ಟಿದ್ದೀನಿ. ಇನ್ನು ಸ್ಲೀವಿಗೆ ಲಾಂಗ್ ಲಡ್ಕನ್ನು ರಿಸೆಪ್ಷನ್ ಸ್ಯಾರಿ ಇದು. ಆ್ಯಕ್ಚುಲಿ ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಸ್ಟಮರಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಇದು ನಾನು ಹೇಳಿದ್ನಲ್ಲ ಆವಾಗಲೇ ಬೀಗರಿಗೆ ಒಂದೇ ಥರ ಡಿಸೈನ್ ಮಾಡಿಸ್ತೆ ಅಂತ. ಹಾಗಾಗಿ ಇವರು ಗಂಡನ ಅಮ್ಮ ಅವರು ಬಂದಿರಲಿಲ್ಲ. ನನ್ನ ಹತ್ರ ವೇರ್ ಮಾಡಿದ್ದು ಮದುವೆ ಹೆಣ್ಣು ಮತ್ತು ಅವರಮ್ಮ. ಸೊ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ತೊಗೊಂಡು ಸ್ಟಿಚ್ ಹಾಕಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಈ ರೀತಿ ಗರಿ ಶೇಪ್ ಥರ ತುಂಬ ಲುಕ್ಕಾಗಿರುತ್ತೆ. ಆ್ಯಕ್ಚುಲಿ ಈ ಡಿಸೈನ್ ತುಂಬ ಚೆನ್ನಾಗಿದೆ. ಅಂದರೆ ಅಮ್ಮನ ಏಜವ್ರಿಗಂತಲ್ಲ, ಮಕ್ಕಳಂಥ ಏಜವ್ರಿಗೂ ಸಹ ತುಂಬ ಚೆನ್ನಾಗಿದೆ ಡಿಸೈನ್. ಇದನ್ನು ವೇರ್ ಮಾಡಿಲ್ಲ. ಕುಚ್ಚು ನೋಡಿ, ಯಾವುದಕ್ಕೂ ಬೇಬಿ ಕುಚ್ಚು ಹಾಕ್ಸೇ ಇಲ್ಲ ಇವರು. ಎಲ್ಲದಕ್ಕೂ ಕ್ರೋಶ ಕುಚ್ಚು ಇರಲಿ ಅಂತ ಸೆಲೆಕ್ಷನ್ ಮಾಡಿದರು. ಅಂದರೆ ಹೇಳಿದರು ಆ್ಯಕ್ಚುಲಿ ಯಾವುದಕ್ಕೆ ಯಾವ ಥರ ಸಿಂಪಲ್ ಬೇಕಂದರೆ ಸಿಂಪಲ್ ಅಂತ ಹೇಳಿ ನಾನೇ ಈಗ ರಿಸೆಪ್ಷನಿಗೆಲ್ಲ ಗ್ರ್ಯಾಂಡ್ ಲುಕ್ ಇರಲಿ ಅಂತ ಎಲ್ಲ ಹೇಳಿ ನಾನೇ ಸೆಲೆಕ್ಷನ್ ಮಾಡಿದ್ದು. ಇದು ಹೆಣ್ಣಿನಮ್ಮಂದು ನೈಟ್ ರಿಸೆಪ್ಷನ್ಗೆ ಹಾಕೊಳ್ಳೋ ಅಂಥ ಸ್ಯಾರಿ. ಆದರೆ ಇದೇನಂತಂದರೆ ಬ್ಯಾಕನ್ನು ನಾನು ಅಷ್ಟು ಒಬ್ಸರ್ವ್ ಮಾಡಲಿಲ್ಲ. ಸ್ಲೀವ್ ತುಂಬ ಲುಕ್ಕಾಗಿ ಕಾಣಿಸ್ಬಿಡ್ತು, ಅಲ್ಲೇ ಇತ್ತು ಡಿಸೈನ್. ಸೊ ನಾನು ಇದೇ ಇರಲಿ ಅಂತ ಹೇಳಿ ಸೆಲೆಕ್ಷನ್ ಮಾಡಿದೆ. ಅವರಿಗೂ ಇಷ್ಟ ಆಯಿತು. ಬಟ್ ನನಗೇನೋ ಇನ್ನೂ ಸ್ವಲ್ಪ ಬೇಕಿತ್ತು ಅನ್ನಿಸ್ತು. ಆದರೆ ಎಲ್ಲಿ ಬೇಕಿತ್ತು ಅಂತ ಆವಾಗ ಗೊತ್ತಾಗಲಿಲ್ಲ. ಆಮೇಲೆ ಅನ್ನಿಸ್ತು ಬ್ಯಾಕಲ್ಲಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡಬೇಕಿತ್ತಲ್ವ ಅಂತ. ಸ್ಲೀವು ಹೆವಿ ಗ್ರ್ಯಾಂಡಾಗಿ ಕಾಣೋದ್ರಿಂದ ಅಲ್ಲಿಗೆ ಮ್ಯಾನೇಜ್ ಆಯಿತು. ಆಂಟಿಗೂ ಅಷ್ಟೇ ಇದು ಸ್ವಲ್ಪ ಲೂಸ್ ಅನ್ನಿಸ್ತು. ಹೊಲಿಗೆ ಹಾಕ್ತೀನಂದರೆ ಬೇಸಿಗೆ ಬಿಡಪ್ಪ ಇರಲಿ, ಲೂಸೇ ಇರಲಿ ಅಂತ ಹೇಳಿದ್ರು. ಹಾಗಾಗಿಬಿಟ್ಟೆ. ಇಲ್ಲಿ ಕಾಣಿಸ್ತಿದ್ಯಲ್ಲ ಇದು ಫೇಕ್ ಕಲರ್. ರಿಯಲ್ ಕಲರ್ ಅವ್ರು ವೇರ್ ಮಾಡ್ದಾಗ ಕಾಣಿಸ್ತಿದೆಯಲ್ಲ ಇದು ರಿಯಲ್ ಕಲರ್. ಸ್ವಲ್ಪ ಗ್ರೇ ಮತ್ತು ರೆಡ್. ಏನಕ್ಕೆ ಫೇಕ್ ಬತ್ತಂತ ಕೇಳಬೇಡಿ. ಇದು ಹೆಚ್ಚು ಫೇಕ್ ಬಂದಿರೋ ಅಂಥ ಕಲ್ಲರು. ಏನು ಗೊತ್ತಾ, ಫಿಲ್ಟ್ರು ಈಗಿನ ಮಕ್ಳುಗಳು ಫಿಲ್ಟ್ರು ನಾವು ಸ್ವಲ್ಪ ಗ್ಲೋ ಕಾಣಲಿ ಇಲ್ಲ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋ ಏನೋ ಫಿಲ್ಟ್ರ್ ಹಾಕೋತೀವಲ್ವ ಸ್ಕಿನ್ ಗ್ಲೋಗೆ, ಆ ಥರ ಇದು ಗ್ಲೋ ಥರನೇ ಏನೋ ಬಂದು ಸ್ವಲ್ಪ ಬೂದಕ್ಕೆ ಅನ್ನಿಸ್ತೈತೆ. ನನಗಂತೂ ಗ್ಲೋ ಅನ್ನಿಸ್ತಿಲ್ಲ. ಇದು ಹೆವಿ ಪಿಂಕ್ ಇದೆ ಮತ್ತು ಕ್ರೀಮ್. ಯಾವ ಥರ ಕ್ರೀಮ್ ಅಂತ ಅಂದರೆ ಸ್ವಲ್ಪ ಬಿಸ್ಕೆಟ್ ಒಂಥರ ಸಖತ್ತಿದೆ ಸೀರೆ ಕಲರ್. ಆದರೆ ಇವಳು ಸ್ಟಾರ್ಟಿಂಗು ಬಾರ್ಡರ್ ಕಟ್ಟಿದ್ನಲ್ವ, ಅದರಲ್ಲಿ ನೀವು ನೋಡ್ಬೋದು. ಆ ಸೀರೆನ ತೊಗೊಂಡೋಗಿ ಈ ಕಲರ್ ಮಾಡಿಬಿಟ್ಟವಳೆ ನನ್ನ ಮಗಳು. ಡಿಸೈನು ಇದು ಧಾರೆ ಮುಹೂರ್ತದ್ದು. ಅವ್ರಿಗೆ ಸ್ವಲ್ಪ ಬ್ಲೌಸ್ ಮೇಲೆ ಅಟ್ರಾಕ್ಷನ್ ಜಾಸ್ತಿ ಇತ್ತಲ್ವ. ಸೊ ಹಾಗಾಗಿ ನಾನು ಅದಕ್ಕೆ ತಕ್ಕನಾಗಿ ಸೆಲೆಕ್ಷನ್ ಮಾಡಿದ್ದೀನಿ. ಅವ್ರಿಗೆ ಇಷ್ಟ ಆಗಿದ್ದನ್ನೆಲ್ಲ ಡಿಸೈನು ನನಗೆ ವಾಟ್ಸಪ್ ಮಾಡ್ತಾಯಿದ್ರು. ಅದ್ರಲ್ಲಿ ನನಗೆ ಬೇಕು ಅಂದಿದ್ದನ್ನ ಸ್ವಲ್ಪ ಚೇಂಜ್ ಮಾಡಿ, ಇಲ್ಲ ಇದು ಬೇಡ ಇದು ಬೇಕು ಅಂತ ಹೇಳಿ ವರ್ಕವ್ರಿಗೆ ಹೇಳಿ ಹಾಕ್ಸಿದ್ದೆ. ಅದೇ ರೀತಿ ವರ್ಕ್ನೂ ಸಹ ಮಾಡಿಕೊಟ್ರು. ಇದನ್ನು ವೇರ್ ಮಾಡಿದಾಗ ಆ್ಯಕ್ಚುಲಿ ತುಂಬ ಲುಕ್ಕಾಗಿ ಕಾಣಿಸ್ತಿದೆ, ನೀವು ನೋಡ್ಬೋದು. ಯಾವುದು ಇಷ್ಟ ಆಗುತ್ತೆ ಕಲರ್ ಕಾಂಬಿನೇಷನ್ನ ಬರೆದು ನನಗೆ ರಿಪ್ಲೈ ಮಾಡಿ, ಓಕೆನಾ. ಇದು ಅದು ರಿಯಲ್ ಕಲರ್ ಪಿಂಕು ಹೆವಿ ಗ್ರ್ಯಾಂಡು. ಆದರೆ ಅಲ್ಲಿ ಸ್ವಲ್ಪ ಲೈಟ್ ನೋಡಿ ಕಾಣಿಸ್ತಿದೆಯಾ. ಇದು ಧಾರೆ ಮುಹೂರ್ತದ್ದು ಆಲ್ಮೋಸ್ಟು ರೌಂಡ್ ಇದ್ರೇ ಲುಕ್ಕು. ಅಂದರೆ ಸ್ವಲ್ಪ ಬ್ರಾಡ್ ಇದ್ದು ರೌಂಡ್ ಇದ್ದರೆ ಅದು ಲುಕ್ಕಾಗಿ ಕಾಣಿಸುತ್ತೆ. ರಿಸೆಪ್ಷನ್ಗಂತ ಅಂದರೆ ಸ್ವಲ್ಪ ಟೆಂಪಲ್ ಶೇಪು ಇಲ್ಲ ಬೇರೆ ರೌಂಡು ಇನ್ನು ಬೇರೆ ಬೇರೆ ರೀತಿ ತೊಗೋಬೋದು. ಇದನ್ನು ವೇರ್ ಮಾಡಿದಾಗ ಈ ರೀತಿ ಬರುತ್ತೆ ಅಂತ ಹಾಕಿ ನೋಡಿದೆ ಅಷ್ಟೇ. ಇದು ಬಂದು ಪ್ಯಾರೆಟ್ ಗ್ರೀನ್, ಅಂದರೆ ಕಲ್ಲರು ಸ್ವಲ್ಪ ಅಲ್ಲ ಜಾಸ್ತಿನೇ ಚೇಂಜ್ ಇದೆ. ಈ ರೀತಿ ಇದೆ ಸ್ಕ್ಯಾಲಪ್ ಅಂದರೆ ಕಟ್ಟು ವರ್ಕ್ ಶೇಪು. ಸ್ಲೀವ್ ಎಡ್ಜಲ್ಲಿ ಮತ್ತು ಬ್ಯಾಕಲ್ಲಿ. ಇದನ್ನು ನಾನು ಸ್ಟೇಟಸಿಗೆ ಯಾರೋ ಹಾಕಿದ ಫೋಟೋ ನೋಡಿದ್ದೆ, ಅದನ್ನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದೆ. ಚೆನ್ನಾಗಿದೆ ಡಿಸೈನ್ ಅಂತ ಸರಿ ಅಂತ ಹೇಳಿ. ಮದುವೆ ಹೆಣ್ಣಲ್ವಾ, ಸ್ವಲ್ಪ ಬಳೆ ಶಾಸ್ತ್ರಕ್ಕೆ ಏನಕ್ಕಾರ ಹಾಕೊಂಡ್ರೆ ಸ್ವಲ್ಪ ರಿಚ್ ಆಗಿ ಕಾಣಲಿ ಅನ್ನೋ ಕಾರಣಕ್ಕೆ ಈ ರೀತಿ ಸೆಲೆಕ್ಷನ್ ಮಾಡಿದೆ. ಡಿಸೈನ್ ಚೆನ್ನಾಗಿದೆಯಾ. ಇದು ವೇರ್ ಮಾಡಿದಾಗಲೂ ನೋಡಿ ಕಲರ್ ಸ್ವಲ್ಪ ಬಿಡ್ತಿದೆ, ಬಟ್ ಆ ಕರು ಶೇಪ್ ಇರೋದ್ರಿಂದ ಲುಕ್ ಇದೆ ಅಂತಲೇ ಭಾವಿಸ್ಬೋದು ಇದಕ್ಕೆ.
ನೋಡಿ ಈ ರೀತಿ ಇದೆ ಗ್ರೀನು, ಅದ್ರಲ್ಲಿ ಕಾಣಿಸ್ತಿರೋದೊಂದು ಕಲರು, ಇರೋದೊಂದು ಕಲರ್. ಇದು ಏನಂತಂದರೆ ಸ್ಟಾರ್ಟಿಂಗು ರೌಂಡ್ ಅವರಿಗೆ ಗೊತ್ತಾಗಲಿಲ್ಲ, ಇದೇ ಮೊದಲು ವೀಡಿಯೋ ಮಾಡಿದಲ್ವ, ಸ್ವಲ್ಪ ರೌಂಡ್ ಮಾಡಿ ಅಂತ ಅಂದ ತಕ್ಷಣ ಇದನ್ನು ರೌಂಡ್ ಮಾಡಿದರು ಅಷ್ಟೇ, ಇನ್ನೇನು ಇಲ್ಲ. ಇನ್ನೂ ಒಂದೆರಡು ಬ್ಲೌಸ್ ಇದೆ ಇವ್ರದ್ದು. ಲಾಸ್ಟಿಗೆ ಇದು ಸೀರೆ ಇದು ಮದುವೆ ಮುಹೂರ್ತದ್ದಲ್ಲ, ಮುಂಚೆದು, ಅದನ್ನೇ ಆ್ಯಡ್ ಮಾಡ್ತೀನಿ. ಡಿಸೈನ್ಸ್ ಏನಾದ್ರು ಇಷ್ಟ ಆದರೆ ನೋಡಿ, ಓಕೆನಾ. ಆ್ಯಕ್ಚುಲಿ ಇದು ಇವ್ರದ್ದು ಲಾಸ್ಟ್ ಬ್ಲೌಸ್ ಅಂತ ಅನ್ಕೋತೀನಿ. ವರ್ಕ್ ಏನೇ ಮಾಡಿಸಿರಲಿ, ಸೊ ಅದು ಸೆಕೆಂಡ್ರಿ, ಅವತ್ತು ಸೆಲೆಬ್ರಿಟಿ ಅವರು, ಅದಕ್ಕೆ ಅದು ಬೇಕು, ಓಕೆ. ಆದರೆ ನನಗೆ ಅವ್ರಿಗೆ ಸ್ಟಿಚ್ ಮಾಡಿರೋ ಬ್ಲೌಸಲ್ಲಿ ಇದು ತುಂಬ ಇಷ್ಟ ಆಯಿತು. ನೀವು ನೋಡ್ಬೋದು ಈ ಬ್ಲೌಸ್ ವೇರ್ ಮಾಡಿದಾಗ ಎಷ್ಟು ಚೆಂದ ಕಾಣಿಸ್ತಿತ್ತಂತ. ನಿಜ ನನಗೆ ತುಂಬಾ ಇಷ್ಟ ಆಯಿತು. ಡಬಲ್ ಕಲರ್ ಇದ್ದರೆ ಆಲ್ಮೋಸ್ಟ್ ಈ ಥರ ಡಿಸೈನ್ ನೀವೇನಾದ್ರು ವೇರ್ ಮಾಡಿದ್ರೆ ನಿಮಗೆ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ನನ್ನ ಮಗಳಿಗೂ ಇದು ಇಷ್ಟ ಆಯಿತು ಅನಿಸುತ್ತೆ, ಅದಕ್ಕೆ ಅಮ್ಮ ಇದು ಚೆನ್ನಾಗಿದೆ ಅಂತ ಕೈಯಲ್ಲೆಲ್ಲ ಇದು ಮಾಡ್ತಾಯಿದ್ಲು. ಮೆರೂನ್ ಸ್ಯಾರಿ ಆಗಿರೋದ್ರಿಂದ ಮೆರೂನ್ ಬಡ್ಸ್ ಹಾಕಿದ್ದೀನಿ. ಇದು ಪಿಂಕ್ ಬ್ಲೌಸು. ಸೊ ಅವ್ರು ವೇರ್ ಮಾಡಿದಾಗ ನೋಡಿ, ಇದು ಈ ಕಲರ್ ಇಲ್ಲ ಆ್ಯಕ್ಚುಲಿ. ನೋಡಿ ನನ್ನ ಮಿಷಿನೇ ವೈಟ್ ಕಾಣಿಸ್ತಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ಇದು ಈ ಥರ ಇದೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ವೇರ್ ಮಾಡಿದಾಗ ಸ್ಲೀವ್ ಹತ್ರ ಲೈಟ್ ಬಫ್ ಇದೆ, ಮತ್ತು ಬ್ಯಾಕ್ ಇದು ಅದೇ ಬ್ಲೌಸ್ ಕಳೆದೋಯ್ತು ಅಂತ ಸ್ಟಾರ್ಟಿಂಗ್ಗೆ ಎತ್ತಿಟ್ಬಿಟ್ಟೆ ಸೀರೆನ, ವೀಡಿಯೋ ಮಾಡ್ಕೊಂಡಿಲ್ಲ. ಆಮೇಲೆ ಸಿಕ್ತಿದ್ದು ಅವ್ರ ಅಮ್ಮರದು, ಎಷ್ಟು ಚೆನ್ನಾಗಿದೆ ಅಲ್ಲ ಡಿಸೈನ್, ನನ್ನದೇ ಇಷ್ಟ ಆಯಿತು. ಇದು ಇವ್ರದ್ದೇ ಮದುವೆ ಹೆಣ್ಣಂದು ಎಂಗೇಜ್ಮೆಂಟಿಗೆ ಸ್ಟಿಚ್ ಮಾಡಿದಂತಹ ಬ್ಲೌಸು. ಹಿಂದೆ ಟ್ಯಾಗ್ ಏನು ಬೇಡ, ಎಲ್ಲದಕ್ಕೂ ಟ್ಯಾಗ್ ಹಾಕ್ತೀನಲ್ವ ಅಂತ ಹೇಳಿ ಈ ಡಿಸೈನ್ ಅಂತೂ ಆಲ್ಮೋಸ್ಟ್ ನನ್ನ ಹತ್ರ ಫುಲ್ ರನ್ನಿಂಗ್ ಅಂತಲೇ ಹೇಳ್ಬೋದು. ತುಂಬ ಫಿಟ್ಟಿಂಗು ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ ಇದು ನೋಡಿ, ಇದು ಚೆನ್ನಾಗಿದೆ ಅಲ್ವಾ. ಇದೆಲ್ಲ ಒಬ್ರದ್ದೇ. ಸೊ ಯಾವ ಬ್ಲೌಸ್ ಇಷ್ಟ ಆಯಿತು ಅದನ್ನು ರಿಪ್ಲೈ ಮಾಡಿ ಪ್ಲೀಸ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಕೆಲಸದ ಮೇಲೆ ನಿಮ್ಗೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಇದ್ದರೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ